ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಾದರೆ ಟಾಟಾ ಹಿಟಾಚಿ EX110 ಹಿಟಾಚಿದು ಸ್ವಿಂಗ್ ಡಿವೈಸಲ್ಲಿ ಗ್ರೀಸ್ ಮಿಕ್ಸ್ ಆಗ್ತಾ ಇತ್ತು ಅಂತ ಫೋನ್ ಮಾಡಿದ್ದಾರೆ. ಗಾಡಿ ಹತ್ರ ಬಂದಿದ್ದೀನಿ. ಇದೆ ಟಾಟಾ ಹಿಟಾಚಿ EX110. ಮತ್ತು ಈ ಗಾಡಿದು ಗೇರ್ ಆಯಿಲ್ ಚೆಕ್ ಮಾಡ್ಬೇಕಾದ್ರೆ ಈ ಗೇಜ್ ಬರುತ್ತೆ. ಈ ಗೇಜಲ್ಲಿ ಗ್ರೀಸ್ ಬರ್ತಿದೆ, ಈ ಥರ ಗ್ರೀಸ್ ಬರ್ತಾ ಇದೆ. ಈ ಥರ ಕಂಪ್ಲೇಂಟ್ ಆದರೆ ಸ್ವಿಂಗ್ ಡಿವೈಸ್ ಓಪನ್ ಮಾಡಿ ಒಳಗಡೆ ಸ್ಲೀವ್ ಬರುತ್ತೆ. ಸ್ಲೀವ್ ಏನಾರ ಕಂಪ್ಲೇಂಟ್ ಇದ್ರೆ ಈ ಥರ ಪ್ರಾಬ್ಲಮ್, ಇಲ್ಲ ಬೇರಿಂಗ್ ಸೆಟ್ಟಿಂಗ್ ಏನಾರ ಹೋದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಇವಾಗ ಸ್ವಿಂಗ್ ಡಿವೈಸ್ ಟೋಟಲ್ ಇದು ಮೋಟ್ರು, ಬಾಟಮಲ್ಲಿ ಡಿವೈಸ್ ಅಷ್ಟು ಓಪನ್ ಮಾಡಿ ಚೆಕ್ ಮಾಡೋಣ. ಸ್ವಿಂಗ್ ಡಿವೈಸ್ ಬಿಚ್ಚಬೇಕು ಅಂದರೆ ಮೇಲ್ಗಡೆ ಮೋಟ್ರು ಅಂದರೆ ಸೆನ್ಸಾರು, ಸೈಡಿನ ಹೋಸ್ ಪೈಪು, ಮೇನ್ ಪೈಪು ಬಿಚ್ಚಿ ಆದಮೇಲೆ 21 ಸೈಜ್ ಬೋಲ್ಟ್ ಬರುತ್ತೆ ಇಲ್ಲಿ ಬಾಟಮಲ್ಲಿ ಸುತ್ತ. ಅದಷ್ಟು ಓಪನ್ ಆದಮೇಲೆ ಅದು ಓಪನ್ ಆಗುತ್ತೆ. ಓಪನ್ ಮಾಡೋಣ. ಇಲ್ಲೂ ಅಷ್ಟೇ ಹೌಸ್ ಪೈಪ್ ಎಲ್ಲ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಬಾಟಮಲ್ಲಿ 21 ಸೈಜ್ ಬೋಲ್ಟು. ಮತ್ತೆ ಹ್ಯಾಮರ್ ಅಂತ ಬಂದು ನೋಡಿ, ಒಳಗಡೆ ಆಕ್ಚುಲಿ ಗೇರ್ ಆಯಿಲ್ ಇರಬೇಕು. ಇದಕ್ಕೆಲ್ಲ ಗ್ರೀಸ್ ಸೇರ್ಬಿಟ್ಟಿದೆ. రెండు పెట్టేసి రెండు ఉండి ದೊಡ್ಡ ಕ್ಯಾರಿಯರ್ಗೆ 2 ಪಿನ್ ಇರುತ್ತೆ. ಡಿವೈಸ್ಗೆ ಪಿನ್ ಸಪೋರ್ಟ್ ಆಗಿ ಇಟ್ಕೊಂಡಿರ್ತೇವೆ. ಹ್ಯಾಮರಿಂದ ಟ್ಯಾಪ್ ಮಾಡಿದ್ರೆ ಬಿಡ್ಕೊಳ್ಳುತ್ತೆ. ಸ್ಕ್ರೂಡ್ರೈವರ್ ಹಾಕಿ ಎತ್ಕೋಬೇಕು. ಇದನ್ನ ಬಾಟಮಲ್ಲಿ ದೊಡ್ಡ ಕ್ಯಾರಿಯರ್ ತಗೊಂಡಿದ್ವಿ. ನೆಕ್ಸ್ಟ್ ಫುಲ್ ಬಾಟಮಲ್ಲಿ ಬೆಡ್ ಬೋಲ್ಟು 30 ಸೈಜಿಂದು 10 ಬೋಲ್ಟ್ ಬರುತ್ತೆ. 10 ಬೋಲ್ಟ್ ಬಿಚ್ಚಿದ್ರೆ ಡಿವೈಸ್ ಓಪನ್ ಆಗುತ್ತೆ. ಓಪನ್ ಮಾಡೋಣ. ಬೆಡ್ ಬೋಲ್ಟ್ ಬಿಚ್ಚಿ ಡಿವೈಸ್ ಹೊರಗೆ ತಗೊಂಡಿದ್ದೀನಿ. ಇವಾಗ ಬಾಟಮಲ್ಲಿ ಅಂದರೆ ಬಾಟಮ್ ಸೈಡ್ ಸೀಲ್ ಬರುತ್ತೆ. ಸೀಲ್ ಕವರ್ ಇದ್ದು ಬಾಟಮ್ದು ಇದು ಸೀಲ್ ಕವರ್ ಓಪನ್ ಮಾಡಿ. ಸೀಲ್ ಕವರ್ ಅಂದರೆ ಇಲ್ಲಿಗೆ ಸೀಲ್ ಕವರ್ ಬರುತ್ತೆ. ಇಲ್ಲಿಗೆ 16 ಸೈಜ್ ಬೋಲ್ಟ್ ಇರ್ತದೆ ಸುತ್ತ. ಬೋಲ್ಟ್ ಓಪನ್ ಮಾಡಿದ್ಮೇಲೆ ಪ್ಲೇಟ್ ಓಪನ್ ಆಗುತ್ತೆ. ಅದರ ಒಳಗಡೆ ಸ್ಲೀವ್ ಇರುತ್ತೆ. ಸ್ಲೀವ್ ಚೆನ್ನಾಗೈತಾ ಎಲ್ಲ ಬೇರಿಂಗ್ ಸೆಟ್ಟಿಂಗ್ ಹೋಗಿದ್ದಾವೆ. ಪ್ಲೇಟ್ ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಓಪನ್ ಮಾಡೋಣ. ಮತ್ತೆ ಮೊದಲಲ್ಲಿ ಲಾಕ್ ತಗೋಬೇಕಾಗತ್ತೆ. ಸ್ಲೀವ್ ಇರುತ್ತೆ ಲಾಕಿದು.
ತಗಿಲಿಲ್ಲ ಅಂದರೆ ಪ್ಲೇಟ್ ಓಪನ್ ಆಗಲ್ಲ. ಇದು ಟಾಪಿಂದು, ಇದು ಸನ್ ಬೇರಿಂಗು. ನಾನು ತಿರುಗಿಸ್ತಾ ಇದ್ರೆ ಇದು ಔಟ್ರ್ ಕೋನು ಬಾಡಿಯಲ್ಲಿ ಟೈಟಾಗಿರ್ಬೇಕು. ನೋಡಿ, ಇದು ಜೊತೆಗೆ ಕೋನ್ ಜೊತೆಗೆ ತಿರುಗ್ತಾ ಇದೆ, ಬೇರಿಂಗ್ ಜೊತೆಲಿ ಕೋನು ತಿರುಗ್ತಾ ಇದೆ. ಈ ಥರ ತಿರುಗಿದ್ರೆ ಏನಾಗುತ್ತೆ, ಒಂದು ಕಡೆ ಲೋಡ್ ಬಿದ್ದು ರಿಂಗ್ ಇರ್ದು ತೀತೆಲ್ಲ ಒಂದು ಕಡೆ ಸವಿತವೆ. ಈ ಥರ ಇದ್ರೂ ಗ್ರೀಸ್ ಇರುತ್ತೆ ಮೇಲಕ್ಕೆ. ಇವಾಗ ಇದನ್ನು ವರ್ಕ್ಶಾಪಿಗೆ ತಗೊಂಡೋಗಿ ಪ್ರೆಸ್ಸಿಂಗ್ ಮಾಡಿ ಬೇರಿಂಗ್ ಸೆಟ್ಟಿಂಗ್ ಅಂದರೆ ಕ್ಯಾಸ್ಟ್ ಐರನ್ ವೆಲ್ಡಿಂಗ್ ರಾಡಿಂದ ವೆಲ್ಡ್ ಮಾಡಿ ಟರ್ನ್ ಮಾಡಿ ಮತ್ತು ಬೇರಿಂಗ್ ಸೆಟ್ಟಿಂಗ್ ಮಾಡಿ ಇದೊಂದು ವರ್ಕ್ಶಾಪಿಗೆ ಕಳಿಸಿ ರೆಡಿ ಮಾಡಿ. ಗೌತಮ್, ಇವರು ಟ್ಯಾಕ್ಸಿ ಓನರ್ ಗೌತಮ್ ಅಂತ. ಗೌತಮ್, ಇವಾಗ ಇದನ್ನು ವರ್ಕ್ಶಾಪಿಗೆ ತಗೊಂಡೋಗಿ ಬೇರಿಂಗ್ ಸೆಟ್ಟಿಂಗ್ ಮಾಡಿಸ್ಬೇಕಾಗುತ್ತೆ. ಸರಿ. ದಿ ನೆಕ್ಸ್ಟ್ ಡೇ. ಇವತ್ತು ಡೇ 2. ನಿನ್ನೆ ಸ್ವಿಂಗ್ ಡಿವೈಸ್ ಓಪನ್ ಮಾಡಿದಾಗ ಒಳಗಡೆ ಸ್ಲೀವ್ ಹೋಗಿ ಬೇರಿಂಗ್ ಸೆಟ್ಟಿಂಗ್ ಹೋಗಿದ್ವು. ಇವಾಗ ನಿನ್ನೆ ವರ್ಕ್ಶಾಪಿಗೆ ಕೊಟ್ಟೆಲ್ಲ ರೆಡಿ ಮಾಡಿಸಿದ್ದಾರೆ. ಎಲ್ಲ ರೆಡಿ ಆಗಿ ಬಂದಿದೆ ಇದು ಸ್ವಿಂಗ್ ಡಿವೈಸ್. ಏನಪ್ಪ ದುರ್ಗಾ ಸರ್, ನಮಸ್ಕಾರ ಸರ್. ನಮಸ್ಕಾರ. ಎಲ್ಲ ರೆಡಿ ಮಾಡಿದಾರಲ್ಲ, ನೀನು ನೋಡಿದ್ರಲ್ಲ ವರ್ಕ್ಶಾಪಲ್ಲಿ? ರೆಡಿ ಮಾಡಿದ್ದಾರೆ. ಬೇರಿಂಗ್ ಸೆಟ್ಟಿಂಗ್ ಎಲ್ಲ ಮಾಡಿದ್ರಲ್ಲ? ಬೇರಿಂಗ್ ಸೆಟ್ ಚೆನ್ನಾಗಿತ್ತಣ್ಣ. ಪಾರಗಣ್ಣ ಫೇಮಸ್ಸು ನೋಡ್ತಾರೆ. ಈಗ ನಿನ್ನೆ ಇದು ಈ ಔಟ್ರ್ ಕೋನು ಬಾಡಿ ಜೊತೆಯಲ್ಲಿ ತಿರುಗ್ತಾ ಇತ್ತು. ಈ ಥರ ಪ್ರೆಸ್ ಮಾಡಿದರೆ ತಿರ್ಸ್ರಿ. ಇವಾಗ ಪ್ಲೇ ಇಲ್ಲ. ತಿರ್ಸ್ರಿ, ಇವಾಗ ನೋಡ್ರಿ, ಇವಾಗ ಪ್ಲೇ ಇಲ್ಲ. ಔಟ್ರ್ ಕೋನು ಬಾಡಿ ಜೊತೆಗೆ ಟೈಟ್ ಆಗಿ ಹಿಡ್ಕೊಂಡು ತಿರುಗ್ತಾ ಇದೆ. ಈಗ ಟಾಪ್ ಬಾಟಮ್ ಮತ್ತು ಇದು ನೆಕ್ಸ್ಟ್ ಇನ್ನೊಂದು ಬಾಟಮಲ್ಲಿ ಇದು ಸ್ಲೀವ್ ಒಂದು ಚೇಂಜ್ ಮಾಡಿದ್ದಾರೆ. ಆಮೇಲೆ ಕೆಳಗಡೆ ಬಾಟಮಿಂದು ದೊಡ್ಡ ಬೇರಿಂಗ್ ಬರುತ್ತಿದ್ದು ಇದರದ್ದು ಬೇರಿಂಗ್ ಸೆಟ್ಟಿಂಗ್ ಮಾಡಿದ್ದಾರೆ. ಎಲ್ಲ ರೆಡಿ ಇದೆ ಇವಾಗ. ಇದಕ್ಕೆ ಸೀಲ್ ಪ್ಲೇಟಲ್ಲಿ ಹಳೆ ಸೀಲ್ ಇರೋದು. ಈ ಹಳೆ ಸೀಲ್ ತೆಗೆದು ಪ್ಲೇಟ್ ನೀಟಾಗಿ ವಾಶ್ ಮಾಡಿ ಹೊಸ ಸೀಲ್ ತಗೊಂಬಂದವ್ರೆ. ಹೊಸ ಸೀಲ್ ಈ ಸೀಲ್ ಪ್ಲೇಟಿಗೆ ಹೊಡೆದು ಬಾಟಮಲ್ಲಿ ಫಿಟ್ ಮಾಡಿ. ಡೌನ್ ಮಾಡು ಆಡ್ತಾರೆ. ಹಳೆ ಸೀಲಿದು ಸೀಲಿಗೆ ಅನಬಾಂಡ್ ಆಗಬೇಕು. ಯಾಕಂದರೆ ಸೀಲು ಸ್ವಲ್ಪ ದಿವಸ ಆದಮೇಲೆ ಏನಾಗುತ್ತೆ, ಇದು ಫ್ರೀ ಆಗ್ಬಿಡುತ್ತೆ ಪ್ಲೇಟಲ್ಲಿ. ಅವಾಗ ಅನಬಾಂಡು ಸೀಲು ತಿರುಗ್ಲಿಲ್ದಂಗೆ ಹಿಡ್ಕೊಂಡ್ಬಿಡುತ್ತೆ. ಸೇಲು ಪ್ಲೇಟಿಗೆ ಹೊಡೆದಿದ್ದೀನಿ. ಈ ಪ್ಲೇಟ್ ಬಾಡಿಗೆ ಫಿಟ್ ಮಾಡೋಣ. ಮತ್ತೆ ಯಾಕೆ ಇಲ್ಲಿ ಅನಬಾಂಡ್ ಆಗ್ತೀರ ಅಂತ ನಿಮ್ಗೆ ಅನಿಸ್ಬೋದು. ಈ ಪಾಯಿಂಟಿಂದ ಬಾಡಿಗೆ ಯಾವುದು ಓರಿಂಗ್ ಬರಲ್ಲ. ಹಂಗಾಗಿ ಇದರಲ್ಲಿ ಏನಾರು ಸ್ಕ್ರಾಚಸ್ ಇದ್ದರೆ ಗೇರ್ ಆಯಿಲ್ ಡೌನ್ ಆಗಬಾರ್ದು ಅನ್ನೋದಕ್ಕೆ ಅನಬಾಂಡ್ ಹಚ್ಚಬೇಕು. ಅನಬಾಂಡ್ ಇಲ್ಲ ಅಂದ್ರೆ ನಡೀತದೆ. ಇದು ಹಾಕಿದ್ರೆ ಭಾಳ ಬೆಸ್ಟ್. ಹೇಳಪ್ಪ ದುರ್ಗೇಶ್ ಏನಂತಿದ್ದೆ? ಇದೀನಲ್ಲಪ್ಪ ನಾನು. ನೀನು ಆರಾಮಾಗಿತ್ತು. ಜಸ್ಟ್ ಅಲ್ಲಿ ಬೋಲ್ಡ್ ಓಡಿಸ್ಕೊಟ್ಟು ಸಾಕು. ಅಷ್ಟು ಇಟ್ಕೊಂಡು ಅವೆಲ್ಲ ಕ್ಲೀನ್ ಮಾಡ್ಕೊಂಡೆ ಸ್ವಲ್ಪ. ಇದ್ರೆ ತಗೊಂಡೆ
ಇಲ್ಲಿ ಅಲ್ಲೇ ಇದ್ದೆ ಬ್ಲಡ್ ಕ್ಲೀನ್ ಮಾಡ್ಕೊಂತಾನೆ ಆಯಿಲ್ ಈಗ ಮೇಲ್ಮೇಲೆ ಸಾಕು ಬಿಟ್ಬಿಡ್ತಾ ಇರೋಣ ಕೆಟ್ಟು ಮಾಡ್ಬಿಟ್ಟು ಗುಂಡಿ ಮಾಡೋದು ಅವಾಗ ತೆಗಿದ್ದೀನಿ. ಅವರಪ್ಪ ಇವರು ಅಪ್ಪಿ ತಪ್ಪಿ ಇಂಜಿನಿಯರ್ ಆಗೋರು ಆಪರೇಟರ್ ಆಗ್ಬಿಟ್ಟವ್ರೆ. ದುರ್ಗೇಶ್ ಏನಪ್ಪ ದುರ್ಗೇಶ್ ಆ ಥರ ಏನು ತಪ್ಪಿಲ್ಲ. ಹಂಗಲ್ಲ ಅವ್ರೆ ಎಲ್ಲ ಐಡಿಯಾ ಐತೆ. ಅದರೊಳಗೆ ಆಲ್ರೆಡಿ ತುಂಬ ಆಯಿಲ್ ಇದೆ, ಅದಕ್ಕೋಸ್ಕರ ಗ್ರೀಸ್ ಇದೆ. ಹಂಗೆ ಕೈದು ಮತ್ತು ಗುಂಡಿ ಹೊಡೆದ್ಬಿಟ್ಟು ಇಲ್ಲಿ ಮಾಡೋಕ್ಕಾಗಲ್ಲ. ಮಾಡಿದರೆ ಗ್ಯಾರೇಜ್ ಮತ್ತು ನಮ್ಮ ಹಿಡ್ಕೊಂಡು ಹೊಡಿತಾರೆ. ಸೀಲ್ ಲಿಪಿಗೆ ಆಯಿಲ್ ಹಚ್ಬೇಕು. ನಮ್ಮ 70ಯಲ್ಲಿ ಹೆಂಗಂದ್ರೆ ಸುಮ್ಮನೆ ಹಾಕಿ ಪ್ರೆಸ್ ಮಾಡಿದರೆ ಕುದ್ಕೊಂಡ್ಬಿಡುತ್ತೆ. ಇದರಲ್ಲಿ ಆ ಥರ ಅಲ್ಲ ಇದು. ಇದು ಸ್ಲೀವಲ್ಲಿ ನಾವು ಹಾಕಿ ಪ್ರೆಸ್ ಮಾಡಿದ್ರೆ ಸ್ಲೀವಲ್ಲಿ ಫೋಲ್ಡ್ ಆಗುತ್ತೆ. ಹಂಗಾಗಿ ನಾವು ಈ ಥರ ಸ್ಕ್ರೂ ಡ್ರೈವರ್ ಇಟ್ಟು ಒಂದು ಪ್ರೆಸ್ ಮಾಡ್ಕೊಂತ ಒಳಗಡೆ ಲೀಪ್ ಓಪನ್ ಮಾಡಿ ಪ್ಲೇಟ್ಸ್ ಪ್ರೆಸ್ ಮಾಡಬೇಕು. ಆವಾಗ ಕರೆಕ್ಟಾಗಿ ಕೂರುತ್ತೆ, ಇಲ್ಲಾಂದರೆ ಲೀಪ್ ಫೋಲ್ಡ್ ಆಗುತ್ತೆ. ಒಳ್ಳೆ ಬರುತ್ತೆ. ಗಂಟೆ ಬರುತ್ತೆ. ತಂದಿದ್ದ ಪಾರ್ಟರ್ ಮಿಷನ್ ನೋಡಿದ್ರೆ ಅಂದರೆ ಫುಲ್ ಚೆನ್ನಾಗಿದೆ. ಸ್ಪನ್ನರೇ ಬರುತ್ತೆ. ಸ್ವಲ್ಪ ಶಾಪ್ ಇದು ಶಾಫ್ಟ್ ತಿರುಗಬೇಕು. ತಿರುಗಲಿಲ್ಲ ಅಂದರೆ ಸೀಲಿಂದು ಲೀಪ್ ಫೋಲ್ಡ್ ಆದರೆ ತಿರುಗಲ್ಲ. ಫಿಕ್ಸ್ ಮಾಡಿ ತಿರುಗಲಿಲ್ಲ ಅಂದರೆ ಒಂದ್ಸಲ ಪ್ಲೇಟ್ ಲಾಕ್ ಇದೆ. ಬಂದು ಸ್ಲೀವಲ್ಲಿ ಕೂರುತ್ತೆ. ಆಯ್ತಿದ್ದು. ಇವಾಗ ಇದನ್ನು ಎತ್ತಿ ಚೆಸ್ಸಿ ಒಳಗಡೆ ಚೆಸ್ಸಿಯಲ್ಲಿ ಫಿಟ್ ಮಾಡೋಣ. ಸ್ವಿಂಗ್ ಡಿವೈಸು ಫಿಟ್ ಮಾಡಬೇಕಾದ್ರೆ ಫುಲ್ ಮಳೆ ಸ್ಟಾರ್ಟ್ ಆಗ್ಬಿಟ್ಟು ಇವತ್ತಾಯ್ತು. ಇವತ್ತಿದು ಅದೇ ನಾಳೆಗೆ ನೆಕ್ಸ್ಟ್ ಎಪಿಸೋಡ್ ನಾಳೆ ಫಿಟ್ ಮಾಡ್ತೀನಿ. ಮಳೆ ಈಗ ಕಮ್ಮಿ ಆಯಿತು. ಡಿವೈಸು ಚೆಸ್ಸಿಗೆ ಫಿಟ್ ಮಾಡೋಣ. ದುರ್ಗೇಶ್ ಪಟ್ಟಿ ಬಿಚ್ಚಬೇಕಿತ್ತು. ಪಟ್ಟಿ ಬಿಚ್ಚಾಕ್ಬಿಡಿ. ಬಾಟಮಲ್ಲಿ ಕುಂತಿದೆ, ಅಷ್ಟು ಬಿಸಿ ಇದೆ. ಕೆಳಗಡೆ ಬೋಟ್ 10 ಬೋಲ್ಟ್ ಬರುತ್ತೆ. ಫಿಟ್ ಮಾಡೋಣ. ಬೋಟೆಲ್ಲ ನೀಟಾಗಿ ಒರೆಸಿದ್ದೀನಿ. ಇದಕ್ಕೆ ಥ್ರೆಡ್ ಲಾಕ್ ಹಾಕ್ಬೇಕು ಕಂಪಲ್ಸರಿ, ಇಲ್ಲಾಂದರೆ ವೈಬ್ರೇಷನ್ಗೆ ಮೋಟ್ರ್ ವೈಬ್ರೇಷನ್ಗೆ ಲೂಸ್ ಆಗುತ್ತೆ, ಭಾಳ ಕಷ್ಟ ಆಗುತ್ತೆ. ಗಮ್ ಹಾಕಿ ಥ್ರೆಡ್ ಲಾಕ್ ಇದು ಥ್ರೆಡ್ ಲಾಕ್ ಆಗಿ ಕಂಪಲ್ಸರಿ ಟೈಟ್ ಮಾಡಬೇಕು. ಬೋಲ್ಟಿಗೆ 10 ಬೋಲ್ಟಿಗೆ ಗಮ್ ಹಾಕಿ ಥ್ರೆಡ್ ಲಾಕ್ ಹಾಕಿ ಟೈಟ್ ಮಾಡೋಣ. ಸಂಜೆ ಹೊತ್ತು ಕ್ಲೈಮೇಟ್ ಅಂತೂ ಸೂಪರಾಗಿ ಆಯ್ತು. ಮುಂದೆ ಕಾಣ್ತಿರೋದು ಪೂಜಾ ಇಂಟರ್ನ್ಯಾಷನಲ್ ಹೋಟ್ಲು. ಸಣ್ಣ ಬೋರ್ಡ್ ಕಾಣ್ತಿರ್ಬೇಕು ಇರೋದು ಇಲ್ಲಿ ವರ್ಕ್ಶಾಪ್ ಎಲ್ಲ. ಬಾಟಮಲ್ಲಿ 10 ಬೋಲ್ಟ್ ಎಲ್ಲ ಟೈಟ್ ಆಗಿದ್ದಾವೆ. ನೆಕ್ಸ್ಟ್ ಇದ್ರ ಮೇಲೆಗಡೆ ರಿಂಗೇರ್ ಬರುತ್ತೆ ದೊಡ್ಡದು.
ಹೇಳಿದ್ದು ಈ ರಿಂಗರ್ ಅಂದರೆ ಅದು ಕೂಸಕ್ಕೆ ಮುಂಚೆ ಅನವಾಂಡ್ ಹಾಕಬೇಕಾಗುತ್ತೆ, ಯಾಕಂದರೆ ಅದಕ್ಕೆ ಓರಿಂಗ್ ಏನು ಬರಲ್ಲ. ಸುದ್ದಿಗಳು ದೊಡ್ಡ ರಿಂಗರ್ ಕೊಂತಿದೆ. ನೆಕ್ಸ್ಟ್ ಬಿಗ್ ಕ್ಯಾರಿಯರ್. ಸಂಗೀತ ಹಿಂಗೆ ಬರುತ್ತೆ ಒಂದು ಸೇಮ್. Package correction. ನಮಗೆ ಗೊತ್ತಾಗಲ್ಲ. ಇಲ್ಲಿ ಬರ್ಕೊಂಡು ಯಾಕೆ ಮನೆ ನಾವು ಹೇಳ್ಬಿಟ್ಟು ರಾಮನ ಗಾಡಿ ಇದು ಹುಡುಗರಿಗೆ ಕನ್ಫ್ಯೂಷನ್ ಹಾಕೊಂಡು ಬಿಡ್ತಾನೆ. ಹೌದು, ಅವ್ರ ಗಾಡಿ ಹಾಕೊಂಡಿರ್ತಾರೆ. ಅವ್ರು ಏನಂತ ಅನ್ಕೊಳ್ತಾನ, ಗಾಡಿ ತಗೊಂಬರೋಣ, ಗಾಡಿ ಸಾಮಾನು ರಿಪೇರ್ ಮಾಡ್ತಾ ಫಿಟ್ ಆಗಿದೆ. ನೆಕ್ಸ್ಟ್ ಹಾರ್ಸ್ ಪವರ್ ಕಲೆಕ್ಷನ್ ಕೊಟ್ಟು ಗೇರ್ ಆಯಿಲ್ ಎಲ್ಲ ಫಿಟ್, ಪೈಪ್ ಎಲ್ಲ ಫಿಟ್ ಮಾಡಿ ಗೇರ್ ಆಯಿಲ್ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಸ್ಟಾರ್ಟ್ ಮಾಡಪ್ಪ. ಆಯ್ತು ದುರ್ಗೇಶ್, ಸ್ಟಾರ್ಟ್ ಮಾಡಿ ಚೆಕ್ ಮಾಡಿ. ರೈಟ್ ಮಾಡಪ್ಪ. ಚೆಕ್ ಮಾಡು.
ನೀಟಾಗಿ ಆಗ್ತಾ ಇಲ್ಲ ಅಂದರೆ ಇದು ಈಗ ಇಲ್ಲ, ಈಗ ಎಲ್ಲ ಬಿಟ್ಟು ಬಂದ್ಬಿಟ್ಟವ್ರೆ. ಇನ್ನೊಂದು ಆಗ್ತಾಯಿದೆ, ಈಗ ಇಟ್ಟಿದೆ, ರೈಡ್ ಮಾಡಿ ಕೆಲಸ ಮಾಡಿ ಚೆಕ್ ಮಾಡ್ಬೋದಿತ್ತು. ಈಗ ಇಲ್ಲ ಅಂದರೆ ಗಾಡಿ ರೈಡ್ ಆಗಲ್ಲ. ಆಗ್ತಾಳಪ್ಪ, ಆಯ್ತಲ್ಲ. ಕಂಟ್ರೋಲ್ ಆಯ್ತಲ್ಲ. ಓಕೆ, ಮೋಟ್ರ್ ಹತ್ರ ಒಂದು ಚೆಕ್ ಮಾಡೋಣ, ಆಯಿಲ್ ಏನಾದ್ರು ಬರ್ತಾಯಿದೆ ಅಂತ. ಕರೆಕ್ಟಾಗಿದೆ. ಓಕೆ, ರೈಟ್, ವರ್ಕ್ ಸಕ್ಸಸ್. ಟಾಟಾ ಇಟಾಚಿ EX 110. ಈ ಇಟಾಚಿದು ಸ್ವಿಂಗ್ ಡಿವೈಸಲ್ಲಿ ಗ್ರೀಸ್ ಮಿಕ್ಸ್ ಆಗ್ತಾಯಿತ್ತು ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದು ಡಿವೈಸ್ ಓಪನ್ ಮಾಡಿದರೆ ಡಿವೈಸಲ್ಲಿ ಸ್ಲೀವ್ ಹೋಗಿತ್ತು, ಆಮೇಲೆ ಬೇರಿಂಗ್ ಸೆಟ್ಟಿಂಗ್ ಹೋಗಿದ್ವು. ಹೊಸ ಸ್ಲೀವ್ ಹಾಕಿಸಿ ಬೇರಿಂಗ್ ಸೆಟ್ಟಿಂಗ್ ಮಾಡಿಸಿ ಎಲ್ಲ ಫಿಟ್ ಮಾಡಿ ಚೆಕ್ ಮಾಡಿದ್ವಿ. ಮತ್ತು ಗೇರ್ ಆಯಿಲ್ ಏನು ಲೀಕೇಜ್ ಆಗಲಿಲ್ಲ. ಸ್ವಿಂಗ್ ಡಿವೈಸಲ್ಲಿ ಗ್ರೀಸ್ ಏನು ಮಿಕ್ಸ್ ಆಗಲಿಲ್ಲ. ಮತ್ತು ನಮ್ಮ ಆಪ್ರೇಟರ್ ದುರ್ಗಾ ಹೆಂಗೈತಪ್ಪ ಗಾಡಿಗ? ಅಣ್ಣ ಚೆನ್ನಾಗಿದ್ದಾನ. ಡಿವೈಸಲ್ಲಿ ಸ್ವಿಂಗ್ ಮಟ್ಟಲ್ಲಿ ಆಯಿಲ್ ಗ್ರೀಸ್ ಮಿಕ್ಸ್ ಆಗ್ತಿತ್ತು, ಈಗೇನು ಇಲ್ಲ, ಕರೆಕ್ಟ್ ಐತಲ್ಲ, ಕರೆಕ್ಟ್ ಇದ್ದಾನ. ಅದ್ರ ಸ್ಪೀಡ್ ಇದೆ, ಚೆನ್ನಾಗಿದೆ, ಕಂಪ್ಲೀಟ್ ಕ್ಲಿಯರ್ ಆಗಿದೆ, ಕಂಪ್ಲೇಂಟ್ ಕ್ಲಿಯರ್ ಆಯಿತು. ಮತ್ತು ಈ ಗಾಡಿದು ವರ್ಕು ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.